ನಮಸ್ಕಾರ ಸ್ನೇಹಿತರೆ, ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕನ್ನಡ ನಾಡಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹೆಸರು ಕೇಳದೇ ಇರುವಂತ ವ್ಯಕ್ತಿನೇ ಇಲ್ಲ. ಯಾಕಂದ್ರೆ ಕನ್ನಡ ಚಲನಚಿತ್ರರಂಗಕ್ಕೆ ಅಪಾರ ಸೇವೆ ಸಲ್ಲಿಸಿದಂತ ಸುಮಾರು 5 ದಶಕಗಳ ಕಾಲ ಚಿತ್ರರಂಗದಲ್ಲಿ ನಾಯಕ ನಟರಾಗಿ ಬಣ್ಣ ಹಚ್ಚಿದಂತ ಡಾಕ್ಟರ್ ರಾಜ್ಕುಮಾರ್ ಅವರು ಎಲ್ಲರಿಗೂ ಮರೆಯಲಾದ ಮಾಣಿಕ್ಯ ಮತ್ತು ತಾರೆಯಾಗಿ ಮಿಂಚು ಮರೆಯಾದ ಡಾಕ್ಟರ್ ರಾಜ್ಕುಮಾರ್ ಅವರು ಯುವತಿಗೆ ಆಗಲಿ 20 ವರ್ಷಗಳಾಯ್ತು. ಆ ನೆನಪಿಗಾಗಿ ಈ ಒಂದು ಕಿರು ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಹುಟ್ಟಿದ್ದು ಏಪ್ರಿಲ್ 24, 1929 ಸಿಂಗಲೂರು ಪುಟ್ಟಸ್ವಾಮಿ ಮತ್ತು ಲಕ್ಷ್ಮಮ್ಮರ ಹಿರಿಯ ಮಗನಾಗಿ ಜನಿಸಿದಂತ ಮುತ್ತುರಾಜ್, ಆತನಿಗೆ ಮುತ್ತುರಾಜ್ ಅಂತ ಹೆಸರಿಟ್ಟಿದ್ರು. ಅಂದ್ರೆ ಮುತ್ತತ್ತಿರಾಯನ ಆಶೀರ್ವಾದದಿಂದ ಹುಟ್ಟಿದಂತ ಈ ಮಗನಿಗೆ ಮುತ್ತತ್ತಿರಾಯನ ಹೆಸರಾದಂತ ಮುತ್ತುರಾಜ ಅಂತ ಹೆಸರಿಟ್ಟಿದ್ರು. ಆದ್ರೆ ಬಡತನ ಕಾರಣಕ್ಕಾಗಿ ಮತ್ತು ಇವರು ತಂದೆ ಪುಟ್ಟಸ್ವಾಮಿಯವರು ರಂಗಭೂಮಿಯಲ್ಲಿ ಕೆಲಸ ಮಾಡುತ್ತಿರುವ ಕಾರಣಕ್ಕಾಗಿ ಬೇರೆ ಬೇರೆ ಗ್ರಾಮಗಳಿಗೆ ನಾಟಕಗಳ ಮಾಡಿಸಲು ಹೋಗ್ತಾ ಇರೋ ಕಾರಣಕ್ಕಾಗಿ ಅವರು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಶಿಕ್ಷಣ ಕೊಡೋಕೆ ಅಷ್ಟೊಂದು ಆಗಲಿಲ್ಲ. ಕೇವಲ 4ನೇ ಕ್ಲಾಸ್ವರೆಗೂ ಶಿಕ್ಷಣ ಮಾಡಿದಂತ ರಾಜ್ಕುಮಾರ್ ಮುಂದೆ ತಂದೆಯ ಜೊತೆಗೆ ರಂಗಭೂಮಿಯಲ್ಲಿ ಬಾಲಕಲಾದ್ರೆ ಕೆಲಸ ಮಾಡ್ತಾ ಇದ್ರು. ಮುಂದೆ ನಾಟಕ ಕಂಪನಿಯಲ್ಲಿ ಸಾಕಷ್ಟು ಬೇರೆ ಬೇರೆ ಕೆಲಸಗಳನ್ನು ಮಾಡಿ ಕೊನೆಗೆ ಮುಂದೆ ಮತ್ತೆ ಅಪರೂಪವಾಗಿ ಕೆಲವೊಂದು ಆಗಾಗ ಒಂದು ಪಾತ್ರಗಳು ಮಾಡ್ತಾ ಇದ್ರು. ಆದ್ರೆ ಒಂದು ದಿವಸ ಇವರ ಒಂದು ಅಭಿನಯ ನೋಡಿದಂತ HL ಸಿಂಹ ಅವರು ಇವರು ತಮ್ಮ ಚಲನಚಿತ್ರಕ್ಕೆ ಬೇಡ್ರ ಕಣ್ಣಪ್ಪ ಎಂಬ ಚಲನಚಿತ್ರಕ್ಕೆ ಇವರನ್ನ ನಾಯಕ ನಟರಾಗಿ ಹಾಕಿದ್ದಾರೆ. ಆದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಬೇಡ್ರ ಕಣ್ಣಪ್ಪ ಚಲನಚಿತ್ರದ ಮುಂಚಿತವಾಗಿ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದ್ರು. 1942ನೇ ಇಸ್ವಿಯಲ್ಲಿ ಬಿಡುಗಡೆ ಆದಂತ ಭಕ್ತ ಪ್ರಹ್ಲಾದ ಚಿತ್ರದಲ್ಲಿ ಈ ಪ್ರಹ್ಲಾದನ ಸ್ನೇಹಿತರ ಪಾತ್ರದಲ್ಲಿ ಒಂದು ಸಣ್ಣ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ನಂತರ 1952ನೇ ಇಸ್ವಿಯಲ್ಲಿ ಶಂಕರ್ ಸಿಂಗ್ ಅವರು ನಿರ್ಮಿಸಿದಂತ ಶ್ರೀ ಶ್ರೀನಿವಾಸ ಕಲ್ಯಾಣ ಚಲನಚಿತ್ರದಲ್ಲಿ ಸಪ್ತ ಋಷಿಗಳಲ್ಲಿ ಒಬ್ಬರಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಕಾಣಿಸಿಕೊಂಡಿದ್ರು. ನಂತರ ಪೂರ್ಣ ಪ್ರಮಾಣವಾಗಿ ನಾಯಕ ನಟರಾಗಿ ಕಾಣಿಸಿಕೊಂಡಿದ್ದು ಬೇಡ್ರ ಕಣ್ಣಪ್ಪ ಚಲನಚಿತ್ರದಲ್ಲಿ. ಮುಂದೆ ದ್ವಿಪಾತ್ರದಲ್ಲಿ ಅವರು ಕಾಣಿಸಿಕೊಂಡಿದ್ದು ಮೊದಲು ಸತೀಶ್ ಶೆಟ್ಟಿ ಚಿತ್ರದಲ್ಲಿ ಮತ್ತು ಸಾಮಾಜಿಕ ಚಲನಚಿತ್ರಗಳಲ್ಲಿ ಮೊದಲು ಕಾಣಿಸಿಕೊಂಡಿದ್ದು ರಾಯರ ಸೊಸೆ. ರಾಜ್ಕುಮಾರ್ ಎಲ್ಲ ರೀತಿಯ ಪಾತ್ರಗಳನ್ನೇ ಮಾಡಿಸಿದಂತ ವ್ಯಕ್ತಿ. ಈತನ ಬಗ್ಗೆ ಒಂದು ಮಾತು ಹೇಳ್ತಾರೆ, ಆಡು ಮುಟ್ಟದ ಸೊಪ್ಪಿಲ್ಲ ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸದೇ ಇರುವಂತ ಪಾತ್ರಗಳಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರು ದೇವತೆಗಳನ್ನು ಹಿಡ್ಕೊಂಡು ದೇವರ ಪಾತ್ರಗಳನ್ನು ಹಿಡ್ಕೊಂಡು ರಾಕ್ಷಸರವರೆಗಿರ್ಬೋದು, ಮನುಷ್ಯನ ಎಲ್ಲಾ ಪಾತ್ರಗಳನ್ನು ಹಿಡ್ಕೊಂಡು ಎಲ್ಲ ತರದ ಪಾತ್ರಗಳನ್ನು ಮಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಪರಮೇಶ್ವರನಾಗಿ, ಶಿವನಾಗಿ ಮತ್ತು ವಿಷ್ಣುವಾಗಿ, ರಾಮ, ಕೃಷ್ಣ, ಹನುಮಂತನ ಪಾತ್ರನೂ ಸಹಿತ ದೂರದ ಬೆಟ್ಟ ಚಲನಚಿತ್ರದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ರು. ಆದ್ರೆ ಕೆಲವೊಂದು ಅನಿವಾರ್ಯ ಕಾರಣಗಳು ಅದು ಆ ಪಾತ್ರದ ಸನ್ನಿವೇಶ ಬಂದಿಲ್ಲ. ಹನುಮಂತನ ಪಾತ್ರ ಇರಬಹುದು ಮತ್ತು ಅರ್ಜುನನಾಗಿ, ಇನ್ನು ಅನೇಕ ಪೌರಾಣಿಕ ಪಾತ್ರಗಳಲ್ಲಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ರಾಕ್ಷಸನಾಗಿ ಹಿರಣ್ಯಕಶಿಪು, ಹಿರಣ್ಯಾಕ್ಷ, ಶಿಶುಪಾಲ, ರಾವಣ ಮತ್ತು ಮಹಿಷಾಸುರ, ಇನ್ನು ಅನೇಕ ರಾಕ್ಷಸ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಇವರ ಅಭಿನಯದಲ್ಲಿ ರಾಜನ ಪಾತ್ರಗಳು ಸಹಿತ ಸಾಕಷ್ಟು ಮಾಡಿದ್ದಾರೆ. ಕರ್ನಾಟಕದ ಪ್ರಥಮ ಸಿಂಹಾಸನಾಧೀಶ ಮಯೂರ ವರ್ಮಾ ಅವರ ಜೀವನ ಚರಿತ್ರೆ ಆಧಾರಿತ ಮಯೂರ ಚಲನಚಿತ್ರದಲ್ಲಿ ಒಳ್ಳೆ ಅಭಿನಯ ನೀಡಿದ್ದಾರೆ. ಅಷ್ಟೇ ಅಲ್ಲ, ಕನ್ನಡ ನಾಡಿನ ಅತ್ಯಂತ ಶ್ರೇಷ್ಠ ರಾಜನಾದಂತ ಶ್ರೀಕೃಷ್ಣ ದೇವರ ಪಾತ್ರದಲ್ಲಿಯೂ ಸಹಿತ ರಾಜ್ಕುಮಾರ್ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸ್ತಾರೆ. ಅಷ್ಟೇ ಅಲ್ಲ, ರಾಜನಾಗಿ ಅಷ್ಟೇ ಅಲ್ಲ, ಮಂತ್ರಿಯಾಗಿಯೂ ಸಹಿತ ಮಂದಿರಕ್ಕೆ ಕೆಲವೊಂದು ಚಲನಚಿತ್ರಗಳ ಪಾತ್ರ ಮಾಡಿದ್ದಾರೆ. ಜೊತೆಗೆ ಸೈನಿಕನ ಪಾತ್ರಗಳಲ್ಲೂ ಮಾಡಿದ್ದಾರೆ. ಅದೇ ಅಲ್ಲದೆ ಒಬ್ಬ ಸಾಮಾನ್ಯ ಭಿಕ್ಷುಕನ ಪಾತ್ರನೂ ಸಹಿತ ಮಾಡಿದ್ದಾರೆ, ಕಣ್ಣಿಲ್ಲದ ಕುರುಡನ ಹಾಗೆ. ಮತ್ತು ಒಬ್ಬ ಸಾಮಾನ್ಯ ಹಳ್ಳಿಯ ರೈತನಾಗಿ, ಒಬ್ಬ ಹಳ್ಳಿ ಹುಂಬನಾಗಿ, ಒಬ್ಬ ಅಗರ್ಭ ಶ್ರೀಮಂತನಾಗಿ, ಇನ್ನು ಸಾಕಷ್ಟು ಪಾತ್ರಗಳಲ್ಲಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸಾಮಾಜಿಕವಾಗಿ ಲಾಯರ್ ಆಗಿ, ಡಾಕ್ಟರ್ ಆಗಿ, ಇಂಜಿನಿಯರ್ ಆಗಿ ಮತ್ತು CBI ಆಫೀಸರ್ ಆಗಿ ಮತ್ತು ಜೇಮ್ಸ್ ಬಾಂಡ್, ಕನ್ನಡದಲ್ಲಿ ಜೇಮ್ಸ್ ಬಾಂಡ್ ಸಿನಿಮಾಗಳನ್ನ ಮೊದಲು ತಯಾರು ಮಾಡಿದ್ದು ರಾಜ್ಕುಮಾರ್ ಅವ್ರ ಹೆಸರಿಟ್ಟುಕೊಂಡೇ ಜೇಮ್ಸ್ ಬಾಂಡ್ ಸಿನಿಮಾಗಳು ಬಂದು, ಅದರಲ್ಲಿ ಜೇಡ್ರ ಬಲ್ಲೆ ಇರ್ಬೋದು, ಆಪರೇಷನ್ ಗೋವಾದಲ್ಲಿ CD9 ಇರ್ಬೋದು, ಆಪರೇಷನ್ ಜಾಕ್ಪಾಟ್ ಇರ್ಬೋದು, ಈ ತರದ ನಾನಾ ಚಲನಚಿತ್ರಗಳು ಸಹಿತ
ರಾಜ್ಕುಮಾರ್ ಅವರ ಮೇಲೆ ಬಂದರು. ಇವರು ಅಭಿನಯಿಸಿದಂತ ಬಂಗಾರದ ಮನುಷ್ಯ ಚಲನಚಿತ್ರ 2 ವರ್ಷಗಳ ಕಾಲ ಓಡಿ ಇಲ್ಲಿವರೆಗೂ ಯಾವುದೇ ಚಲನಚಿತ್ರ ಮಾಡದೇ ಇರುವಂತ ದಾಖಲೆಯನ್ನು ಮಾಡಿದೆ. ಅವರು ಅಭಿನಯಿಸಿದಂತ ಬಬ್ರುವಾಣ ಇರ್ಬೋದು, ಭಕ್ತ ಪ್ರಹ್ಲಾದ ಇರ್ಬೋದು, ರತ್ನ ಕಾಳಿದಾಸ ಇರ್ಬೋದು, ಗಂಧದ ಗುಡಿ, ಮಯೂರ, ಕಸ್ತೂರಿ ನಿವಾಸ, ಸಾಕ್ಷಾತ್ಕಾರ, ಇನ್ನು ಅನೇಕ ಒಳ್ಳೆ ಚಲನಚಿತ್ರಗಳನ್ನೇ ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸಿ ಸುಮಾರು 50 ವರ್ಷಗಳ ಕಾಲ ಚಿತ್ರರಂಗಕ್ಕೆ ಸೇವೆ ಸಲ್ಲಿಸಿದರು. ಆದರೆ ವಯಸ್ಸಾದ ನಂತರ ಇನ್ನು ತಾನು ಚಲನಚಿತ್ರಕ್ಕೆ ವಿದಾಯ ಹೇಳಬೇಕು ಅಂತ ಅವರು ವಿದಾಯ ಹೇಳಿದ್ರು. ಆದರೆ ಜನರ ಒತ್ತಾಯಕ್ಕಾಗಿ ಮತ್ತೆ ಸುಮಾರು 5-6 ಸಿನಿಮಾಗಳಲ್ಲಿ ಅಭಿನಯಿಸಿದರು. ಅವರು ಕೊನೆಯದಾಗಿ ಅಭಿನಯಿಸಿದಂತ ಚಲನಚಿತ್ರ ಶಬ್ದವೇದಿ 2000 ಇಸ್ವಿಯಲ್ಲಿ ತೆರೆಗೆ ಬಂದಿತ್ತು. ಅದರ ನಂತರ ಭಕ್ತ ಅಂಬರೀಷ ಚಲನಚಿತ್ರ ನಿರ್ಮಾಣ ಮಾಡುವಂತ ಹಂತದಲ್ಲಿದ್ದಾಗ ಆಕಸ್ಮಿಕವಾಗಿ ಕುಖ್ಯಾತ ದರೋಡೆಕೋರರಾದಂತ ದಂತಚೋರ ವೀರಪ್ಪನ್ ಅಪಹರಣ ಮಾಡಿಕೊಂಡು ಹೋಗಿ 108 ದಿನಗಳ ಕಾಲ ಇಟ್ಟುಕೊಂಡಿದ್ರು. ನಂತರ ಅಲ್ಲಿಂದ ಬಿಡುಗಡೆ ಆದ ನಂತರ ಡಾಕ್ಟರ್ ರಾಜ್ಕುಮಾರ್ ಕೆಲವು ವರ್ಷಗಳ ನಂತರ ಬದುಕಿ 2006 ಏಪ್ರಿಲ್ 12ರಂದು ಅವರು ಯುವಲೋಕನ ತ್ಯಜಿಸಿದರು. ಆದ್ರೆ ರಾಜ್ಕುಮಾರ್ ಅವರಿಗೆ ಬಂದಂತ ಸಾಕಷ್ಟು ಪ್ರಶಸ್ತಿಗಳು 1 ಅಲ್ಲ 2 ಅಲ್ಲ. ಅವರಿಗೆ ಸಾಮಾನ್ಯವಾಗಿ ನಟ ಸಾರ್ವಭೌಮ, ಡಾಕ್ಟರೇಟ್ ಮತ್ತು ನಾಡೋಜ್ ಪ್ರಶಸ್ತಿ ಇರಬಹುದು, ಕರ್ನಾಟಕ ರತ್ನ, ಪದ್ಮಭೂಷಣ, ಇನ್ನು ಅನೇಕ ದೇಶ ವಿದೇಶಗಳಲ್ಲಿಯೂ ಸಹಿತ ಡಾಕ್ಟರ್ ರಾಜ್ಕುಮಾರ್ಗೆ ನಾನಾ ಪ್ರಶಸ್ತಿಗಳು ಬಂದು ಅವರು ಕನ್ನಡ ಚಲನಚಿತ್ರ ಬೆಳವಣಿಗೆಯಾಗಿ ಮತ್ತು ಡಬ್ಬಿಂಗ್ ಸಿನಿಮಾಗಳ ವಿರುದ್ಧ ಹೋರಾಟಕ್ಕೆ ಸಹಿತ ನಿಂತರು. ಅಷ್ಟೇ ಅಲ್ಲ, ಕಾವೇರಿ ನದಿಯ ಹೋರಾಟಕ್ಕೂ ಇರ್ಬೋದು, ಇದಕ್ಕೂ ಸಹಿತ ಅವರು ಮುಂದಾಳತ್ವ ವಹಿಸಿದ್ರು. ಅಷ್ಟೇ ಅಲ್ಲ, ಕನ್ನಡ ಚಲನಚಿತ್ರದಲ್ಲಿ ಯಾವ್ದೋ ಪರಿಸ್ಥಿತಿಗಳಿಗೆ ತೊಂದರೆಯಲ್ಲಿದ್ದಾಗ ಕನ್ನಡ ಚಿತ್ರವನ್ನು ಉಳಿಸುವಂತ ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ಅದಕ್ಕೆ ಉದಾಹರಣೆಯಾಗಿ 60ರ ದಶಕದಲ್ಲಿ ಚಲನಚಿತ್ರರಂಗ, ಕನ್ನಡ ಚಲನಚಿತ್ರ ಪೂರ್ತಿ ಕಚ್ಚಿದಾಗ ತನ್ನ ಸ್ನೇಹಿತರ ಬಳಗದೊಂದಿಗೆ ಕನ್ನಡ ಕಲಾವಿದರ ಬಳಗ ಅಂತ ಒಂದು ಬಳಗ ಮಾಡಿಕೊಂಡು ಕೆಲವು ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ರು. ಅಷ್ಟೇ ಅಲ್ಲ, ಸಂಪತ್ತಿಗೆ ಸವಾಲು ಚಲನಚಿತ್ರದಲ್ಲಿ ಎಮ್ಮೆ ಮೇಲಿನ ಹಾಡಾದಂದ್ರೆ ಯಾರೇ ಕೂಗಾಡಲಿ ಊರೇ ಓಡಲಿ ಎಂಬ ಹಾಡನ್ನು ಹಾಡುವ ಮೂಲಕ ಗಾಯಕರಾಗಿ ಪ್ರಸಿದ್ಧಿ ಪಡೆದರು. ನಂತರ ಅವರ ಧರ್ಮ ಪತ್ನಿಯಾದಂತ ಶ್ರೀ ಪಾರ್ವತಮ್ಮ ರಾಜ್ಕುಮಾರ್ ಅವರು ಸಹಿತ ರಾಜ್ಕುಮಾರ್ ಅವರ ಒಂದು ಮಾರ್ಗದರ್ಶನದ ಮೂಲಕವೇ ಸುಮಾರು ಚಲನಚಿತ್ರಗಳಿಗೆ ಅವರು ನಿರ್ಮಾಪಕರಾಗಿ ಕೆಲಸ ಮಾಡಿದರು. ನಂತರ ಅವರಿಗೆ 3 ಜನ ಗಂಡು ಮಕ್ಕಳು ಮತ್ತು 2 ಜನ ಹೆಣ್ಣು ಮಕ್ಕಳು. ಅದರಲ್ಲಿ 3 ಜನ ಗಂಡು ಮಕ್ಕಳು ಚಲನಚಿತ್ರರಂಗಕ್ಕೆ ಅಪಾರ ಸೇವೆ ಸಲ್ಲಿಸಿದ್ರು. ಅದರಲ್ಲಿ ಡಾಕ್ಟರ್ ಶಿವರಾಜ್ಕುಮಾರ್ ಅವರು ಸದ್ಯಕ್ಕೆ ಇನ್ನೂ ಅವರು ಚಲನಚಿತ್ರರಂಗದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ. ಇನ್ನು ಅವ್ರ 2ನೇ ಪುತ್ರನಾದಂತ ರಾಘವೇಂದ್ರ ರಾಜ್ಕುಮಾರ್ ಅವರು ಸಹಿತ ಇನ್ನೂ ಸಕ್ರಿಯವಾಗಿದ್ದಾರೆ. ಅದಲ್ಲದೆ ಅವರ ಕೊನೆಯ ಪುತ್ರರಾದಂತ ಕರ್ನಾಟಕ ರತ್ನ ಪ್ರಶಸ್ತಿ ವಿಜೇತ ದಾನಶೂರ ನೆನೆಸಿಕೊಂಡಂತ ಪುನೀತ್ ರಾಜ್ಕುಮಾರ್ ಅವರು ಸಹಿತ ಅಪಾರ ಸೇವೆ ಸಲ್ಲಿಸಿ ಈಗ ಕೆಲವು ವರ್ಷಗಳ ಹಿಂದೆ ಅವರು ನಮ್ಮಿಂದ ಕಣ್ಮರೆಯಾಗಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರಿಗೆ 3ನೇ ಪುತ್ರನಾಗಿ ಜನಿಸಿದ್ರು. ಅವರು ಸಹಿತ ಕನ್ನಡ ಚಲನಚಿತ್ರದಲ್ಲಿ ಸಾಕಷ್ಟು ಹೆಸರುಗಳನ್ನು ಮಾಡಿ ಮತ್ತು ಸಾಕಷ್ಟು ಜನರಿಗೆ ಸಹಾಯ ಮಾಡಿದಂತ ಪುನೀತ್ ರಾಜ್ಕುಮಾರ್ ಅವರು 2021 ಇಸ್ವಿಯಲ್ಲಿ ಅವರು ಸಹಿತ ಇಹಲೋಕ ತ್ಯಜಿಸಿದರು. ಆದ್ರೆ ರಾಜ್ಕುಮಾರ್ ಅವರು ಹಾಕಿಕೊಟ್ಟಂತ ಮಾರ್ಗದರ್ಶನ ಮತ್ತು ರಾಜ್ಕುಮಾರ್ ಕನ್ನಡ ಪರ ಹೋರಾಟಕ್ಕೆ ಯಾವತ್ತೂ ಮುಂದಾಳತ್ವ ವಹಿಸಿದ್ರು. ಗೋಕಾಕ್ ಚಳವಳಿ ಹೃದಯ ಆಗ್ಬೇಕು ಅಂತ ಎಲ್ಲರೂ ಹೋರಾಟ ಮಾಡ್ತಿರ್ಬೇಕು. ಯಾವಾಗ ರಾಜ್ಕುಮಾರ್ ಈ ಚಳವಳಿಯಲ್ಲಿ ಭಾಗವಹಿಸಿದ್ರು ಅವಾಗ ಸಹಿತ ಅದರ ಕಾವು ಹೆಚ್ಚು ಪಡೆದುಕೊಂಡು ರಾಜ್ಯಾದ್ಯಂತ ಅದಕ್ಕೆ ಹೆಚ್ಚಿನ ಮಹತ್ವ ಬಂದದ್ದು ಡಾಕ್ಟರ್ ರಾಜ್ಕುಮಾರ್ ಕಾಲದಲ್ಲಿ. ಮತ್ತು ಅವರು ಗಾಯನಕ್ಕಾಗಿ ನಾದಮಯ ಈ ಲೋಕವೆಲ್ಲ, ಈ ಜೀವನ ಚರಿತ್ರೆ, ಈ ಹಾಡಿಗಾಗಿ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಸಹಿತ ಅತ್ಯುತ್ತಮ ಗಾಯಕ ಎಂಬ ಪ್ರಶಸ್ತಿಯು ಲಭ್ಯವಾಯಿತು. ಇಷ್ಟೆಲ್ಲ ಸಾಧನೆ ಮಾಡಿದಂತ ಡಾಕ್ಟರ್ ರಾಜ್ಕುಮಾರ್ ಅವರು ಸಾಕಷ್ಟು ವರ್ಷಗಳ ಕಾಲ ಚಿತ್ರರಂಗಕ್ಕೆ ಅಪಾರ ಸೇವೆಯನ್ನು ಸಲ್ಲಿಸಿ ಕೊನೆಗೆ 12 ಏಪ್ರಿಲ್ 2026 ಇಸ್ವಿಯಲ್ಲಿ ಈ ಲೋಕ ತ್ಯಜಿಸಿದರು. ಅವರು ನಿಧನವಾದಾಗ ಕರ್ನಾಟಕ ರಾಜ್ಯಾದ್ಯಂತ ಇಡೀ ರಾಜ್ಯವೇ ಬಂದ್ ಮಾಡಲಾಯಿತು, ಶೋಕಾಚರಣೆ ನಡೆಸಲಾಯಿತು. ಆ ಸಮಯದಲ್ಲಿ ಸಣ್ಣ ಪುಟ್ಟ ಗಲಾಟೆಯಾಗಿ ಸುಮಾರು 8 ಜನ ಸಹಿತ ಅವರ ಅಭಿಮಾನಿಗಳು ನಿಧನ ಹೊಂದಿದರು. ಇದು ರಾಜ್ಕುಮಾರ್ ಅವರ ಕುರಿತು ನಾನು ಒಂದು ಸ್ವಲ್ಪ ನನಗೆ ಗೊತ್ತಿರುವಂತಷ್ಟು ಸಂಕ್ಷಿಪ್ತ ಮಾಹಿತಿ ನೀಡಿದ್ದೀನಿ. ಇನ್ನು ರಾಜ್ಕುಮಾರ್ ಅವರ ಬಗ್ಗೆ, ಅವರ ಜನ್ಮ ದಿನವಾದಂತ ಏಪ್ರಿಲ್ 24 ಅವರಿಗೆ ಬಗ್ಗೆ ಒಂದು ವಿಶೇಷ ಚಲನಚಿತ್ರಗಳ ಬಗ್ಗೆ, ಅಂದ್ರೆ ಯಾವ ಚಲನಚಿತ್ರಗಳು
ನಟನೆ ಮಾಡಿದ್ರು ಮತ್ತು ನಿರ್ದೇಶಕರು ಮತ್ತು ಅವ್ರ ಜೊತೆಗೆ ಅಭಿನಯಿಸಿದಂಥ ಕಲಾವಿದರ ವಿಷಯಗಳನ್ನ ಏಪ್ರಿಲ್ 24ಕ್ಕೆ ಒಂದು ಕೊಡ್ಬೇಕಂತ ವಿಚಾರ ಮಾಡಿದ್ವಿ. ಸ್ನೇಹಿತರೆ, ಇಲ್ಲಿವರೆಗೆ ನೀಡಿದಂತ ರಾಜ್ಕುಮಾರ್ ಅವ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರು ವಿಡಿಯೋ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ನೆನೆಸ್ಕೊತೀನಿ. ಧನ್ಯವಾದಗಳು.